ಸಿದ್ಧಾರ್ಥ ಕಾಫಿ ಡೇ ಸಿದ್ಧಾರ್ಥ ಅವರೇನೆ ಇದಕ್ಕೆಲ್ಲ ಈ ಎಕ್ಸ್ಪೆಂಡಿಚರ್ ಹಿ ಮೆಟ್. ಓಕೆ, ಸಿದ್ಧಾರ್ಥ ಅವರು ಕುವೆಂಪು ಅವ್ರಿಗೆ ಏನಾಗಬೇಕು? ಸುಮಾರು 2000 ಇದನ್ನು ಕುವೆಂಪು ಅವ್ರದ್ದು ಮೆಮೋರಿಯಲ್ ಮಾಡಬೇಕು ಅಂತ ಅವ್ರು ಕ್ರಿಮೇಷನ್ ಇಲ್ಲೇ ಮಾಡಿದ್ದು. ನೋಡಿ, ಇದು ಕುವೆಂಪು ಬಯೋ ರಿಸರ್ವ್ ಅಂಥೇಳಿ 4000 hectares ಆಫ್ ಫಾರೆಸ್ಟ್ ವಾಸ್ ಡಿಕ್ಲೇರ್ಡ್ ಇನ್ ದ ನೇಮ್ ಆಫ್ ಕುವೆಂಪು. ಇದು ಧ್ಯಾನಪೀಠ ಅಂತ ಕುವೆಂಪು ಅವ್ರು ಬಂದರೆ ಇಲ್ಲಿ ಕೂತ್ಕೊಳ್ಳೋರು. ಕವಿಶೈಲಕ್ಕೆ ಹೋಗುವ ದಾರಿ ಮುಂಚೆಯಿಂದಲೇ ಈ ಪ್ಲೇಸ್ ಹಿಂಗೆ ಇದೆಯಾ ಸರ್? ಕವಿಶೈಲ ಮುಂಚೆಯಿಂದಲೂ ಹೇಗೆ ಇತ್ತು, ಈ ಥರ ರೋಡೆಲ್ಲ ಇರಲಿಲ್ಲ. ಇದು ಕ್ಯಾಶುವಲ್ ಆಗಿ ಗುಡ್ಡ ಹೇಗಿರುತ್ತೋ ಆ ಥರ ಇತ್ತು. ಕೆಳಗಡೆ ಮನೆಯಿಂದ ಕುವೆಂಪು ಅವ್ರ ಮನೆ ಕೆಳಗಡೆ ಡೌನ್ ಓ, ಇದೇ ರೋಡಾ? ಇದೇ ರೋಡ್. ಕೆಳಗಡೆ ಹೋದ್ರೆ ಆ ಕಾರ್ ನಿಲ್ಸಿದ್ವಲ್ಲ, ನಿಮ್ಮ ಕಾರ್ ಇತ್ತಲ್ಲ, ಅಲ್ಲಿಂದ ನಡ್ಕೊಂಡು ಇಲ್ಲಿ ಮೇಲ್ಗಡೆ ಬಂದ್ಬಿಡ್ಬೋದು. ಮುಟ್ಟಪ್ಪನವ್ರು ಇದ್ದರೆ ಕುವೆಂಪು ಅವ್ರು ಇದ್ದಾಗ ಅಲ್ಲಿಂದ ಸುಮ್ಮನೆ ವಾಕ್ ಬರೋರಿಗೆ ನಡ್ಕೊಂಡು ಬಂದ್ಬಿಡ್ಬೋದು. ನಡ್ಕೊಂಡ್ಬಂದು ಇಲ್ಲಿ ಅವರು ಸಾಯಂಕಾಲ ಹಿಂಗೆ ಸ್ವಲ್ಪ ಹೊತ್ತು ಕೂರೋರು. ನೀವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಆಟ ಆಡಿದ್ದೀರಾ? ಕವಿಶೈಲ ನಾವು ಕುಪ್ಪಳಿಗೆ ಬಂದರೆ ಇಲ್ಲಿ ಕವಿಶೈಲಕ್ಕೆ ಗುಡ್ಡ ಹತ್ಕೊಂಡು ಎಲ್ಲರೂ ಬರ್ತಾಯಿದ್ದು. ಗುಡ್ಡ ಆಡುತ್ತೆ ಇಲ್ಲಿ ಆಟ ಆಡೋದಂದ್ರೆ ಏನು ಖುಷಿ ಸಿಗ್ತಾ ಇತ್ತು ನಿಮಗೆ? ಯಾಕೆಂದ್ರೆ ಕಾಡಿತ್ತಲ್ಲ, ಕಾಡು, ಈ ಕಲ್ಲಲ್ಲಿ ಸುಮ್ಮನೆ ಸ್ವಲ್ಪ ಹೊತ್ತಿದ್ದು ಹೋಗ್ತಾ ಇದ್ದು. ಈ ಸ್ಟ್ರಕ್ಚರ್ ಅವಾಗ್ಲಿಂದ ಹಿಂಗೆ ಇದೆಯಾ? ಇಲ್ಲ, ಇದು ಕುವೆಂಪು ಅವ್ರು ತೀರೋದ್ಮೇಲೆ ಸುಮಾರು 2000 ಇದನ್ನು ಕುವೆಂಪು ಅವ್ರದ್ದು ಮೆಮೋರಿಯಲ್ ಮಾಡಬೇಕು ಅಂತ ಅವ್ರು ಕ್ರಿಮೇಷನ್ ಇಲ್ಲೇ ಮಾಡಿದ್ದು. ಬಾಡಿ ಮೈಸೂರಿನ ತಂದು ಇಲ್ಲಿಗೆ ಬಂದ್ರಲ್ಲ, ಆಮೇಲೆ ಇದನ್ನು ಏನು ಮಾಡ್ಬೋದು, ಯಾವ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿ ತೇಜಸ್ವಿ ಅವ್ರದ್ದು ಸ್ನೇಹಿತರು ಒಬ್ಬರು ಶಿವಪ್ರಸಾದ್ ಅಂತ, ಕಾರ್ಲೆ ಶಿವಪ್ರಸಾದ್ ಅಂತ, ಅವರು ಈ ಸ್ಟೋನ್ ಹೆಂಜ್ ಟೈಪಲ್ಲಿ ಇದನ್ನು ಡಿಸೈನ್ ಮಾಡಿಕೊಟ್ರು. ಸೊ ಇದು ಕಲ್ಲೆಲ್ಲ ಏನಾಗುತ್ತೆ ಅಂದರೆ ನೇಚರ್ ಜೊತೆ ಕಾಮಫ್ಲಾಜ್ ಆಗ್ಬಿಡುತ್ತೆ. ಸೊ ಆಗ ಕಲ್ಲನ್ನೆಲ್ಲ ಬಳಸಿ ಇದನ್ನು ಮಾಡಿರೋದು. ಇದಕ್ಕೆ ಮೇಯ್ನಾಗಿ ಆಲ್ ಮನಿ ವಾಸ್ ಸ್ಪೆಂಡ್ ಬೈ ಸಿದ್ಧಾರ್ಥ ಕಾಫಿ ಡೇ ಸಿದ್ಧಾರ್ಥ. ಅವರೇನೆ ಇದಕ್ಕೆಲ್ಲ ಈ ಎಕ್ಸ್ಪೆಂಡಿಚರ್ ಹಿ ಮೆಟ್. ಓಕೆ, ಸಿದ್ಧಾರ್ಥ ಅವರು ಕುವೆಂಪು ಅವ್ರಿಗೆ ಏನಾಗಬೇಕು? ಸಿದ್ಧಾರ್ಥ ಅವರು ದೇವಂಗಿಯಿಂದ ಈ ನಮ್ಮ ದೇವಂಗಿ ರತ್ನಾಕರ್ ಅಂತ ಹೇಳಿದ್ನಲ್ಲ ನಮ್ಮ ಚಿಕ್ಕಪ್ಪ, ಅವ್ರ ವೈಫು, ಮತ್ತು ಅವರ ವೈಫ್ ಅಣ್ಣನೇ ಸಿದ್ಧಾರ್ಥನ ತಂದೆ. ನಮ್ಮ ಚಿಕ್ಕಪ್ಪನ ವೈಫು ದೇವಂಗಿ ರತ್ನಾಕರ್ ಅಂದರು. ಅವ್ರ ವೈಫ್ ಶಾರದಮ್ಮ ಅಂತ ಇದ್ದರು. ಅವ್ರ ಅಣ್ಣ ಗಂಗೆ ಹೆಗ್ಡೆಯವ್ರ ಮಗನೇ ಇವನು ಸಿದ್ಧಾರ್ಥ. ಓಕೆ, ಎಷ್ಟಾಯಿತು ಸರ್ ಅಂದಾಜು ಇದಕ್ಕೆಲ್ಲ ನಿರ್ಮಾಣ ಮಾಡಲಿಕ್ಕೆಲ್ಲ? ಸ್ಟೋನ್ದು ತುಂಬ ಖರ್ಚಾಗಿರುತ್ತೆ. ಇದು ಇದು ನೋಡಿ, ಇದು ಕವಿಶೈಲದ ಬಗ್ಗೆ ಬರೆದಿರೋದು. ಇಲ್ಲಿ ಮಿತ್ರರ ಮಾತಿಲ್ಲಿ ಮೈಲಿಗೆ ಸುಮ್ಮನಿರಿ, ಇದಕ್ಕೆ ಮೌನವೇ ಮಹತ್ತಿಲ್ಲಿ, ಆ ಥರ ಮೌನವೇ ಇಲ್ಲಿ ಮಹತ್ತಿಲ್ಲಿ, ನೀವು ಗಲಾಟೆಗೆ ಇದು ಮಾಡಿಬಿಡಿ ಅಂತೇಳಿ. ಈ ಬೈಗೋ ಹೊತ್ತಿನಲ್ಲಿ ಕವಿಶೈಲದಲ್ಲಿ ಮತ್ತಿಬಹು ಸಂಜೆಗತ್ತಲಲ್ಲಿ ಧ್ಯಾನ ಯೋಗಿಯಾಗಿದೆ ಮಹಾಸಸ್ಯಗಿರಿ. ಇದು ನೋಡಿ, ಇದೆಲ್ಲ ಸಸ್ಯಗಿರಿ ಒಳ್ಳೆ ಧ್ಯಾನದಲ್ಲಿ ಮುಳುಗಿದೆ, ನೀವು ಗಲಾಟೆ ಮಾಡಿಬಿಡಿ ಅಂತ. ಓಕೆ, ಮುಂಚಿಂದಲೇ ಇದ್ರ ಹೆಸರು ಕವಿಶೈಲ ಅಂತಲೇ? ಹೌದು, ಕುವೆಂಪು ಅವರು ಮುಂಚೆ ಇದು ಖಾಲಿ ಗುಡ್ಡ ಇತ್ತು, ಅದು ಕುವೆಂಪು ಅವರು ಮನೆ ಹತ್ರ ಇತ್ತಲ್ಲ, ಕವಿಶೈಲ ಅಂತ ಅದಕ್ಕೊಂದು ಹೆಸರಿಟ್ರು. ಓಕೆ, ಕುವೆಂಪು ಅವರೇ ಹೆಸರಿಟ್ಟಿದ್ದು ಕವಿಶೈಲ ಅಂತ ಹೇಳಿ. ನೋಡಿ, ಇದಕ್ಕೆ 34ನೇ ಇಸ್ವಿಲಿ ಅದನ್ನು ಬರೆದಿರೋದು. ನೋಡಿ, ಇದು ಕುವೆಂಪು ಬಯೋ ರಿಸರ್ವ್ ಅಂಥೇಳಿ 4000 hectares ಆಫ್ ಫಾರೆಸ್ಟ್ ವಾಸ್ ಡಿಕ್ಲೇರ್ಡ್ ಇನ್ ದ ನೇಮ್ ಆಫ್ ಕುವೆಂಪು ಬಯೋ ರಿಸರ್ವ್ ಅಂತ. ಅಷ್ಟಾದ್ರೂ ಕಾಡು ಉಳಿತು ಇವಾಗ ಅವ್ರ ಹೆಸರಲ್ಲಿ. ಹಾಂ, ಅದು ಫಿಗರು ನಂಗೆ ಜ್ಞಾಪಕ ಇಲ್ಲ. ಇವನು ಕೇಳೋಣ, ಪ್ರಕಾಶ್ ಸರ್ನ ಕೇಳೋಣ. ಸರ್, ಇದು ಇಲ್ಲಿಂದ ಡೆಡ್ ಎಂಡಾ ಚಿಕ್ಕಮಂಗ್ಳೂರು ಬಾರ್ಡ ಹೇಗೆ? ಅಲ್ಲಿ ಮುಂದೆ ಹೋದ್ಮೇಲೆ ಕಾಣುತ್ತೆ, ಅದು ಗಡಿಕಲ್ ಅಂತ. ಗಡಿಕಲ್ ಅದು ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟು, ಚಿಕ್ಕಮಂಗ್ಳೂರು ಬಾರ್ಡ್ರು. ಅದ್ರ ಆಚೆ ಕಡೆ ಎಲ್ಲ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟು. ಕುಪ್ಪಳಿ ಆದ ನಂತರನೇ ಚಿಕ್ಕಮಂಗ್ಳೂರು ಬರುತ್ತೆ. ಹೌದು, ಇಲ್ಲೇ ಪಕ್ಕದಲ್ಲೇ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟು. ಇಲ್ಲಿಂದ ಮೂಡಿಗೆರೆ ಎಷ್ಟು ದೂರ ಆಗುತ್ತೆ? ಮೂಡಿಗೆರೆಗೆ ಸುಮಾರು ದೂರನೇ ಆಗುತ್ತೆ. ಇಲ್ಲಿಂದ ಒಂದು 2.5 hours ಜರ್ನಿ. ಓಕೆ, ಮೂಡಿಗೆರೆಗೆ. ಈ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ತೇಜಸ್ವಿ ಅವ್ರದ್ದು? ಹೌದೌದು, ತೇಜಸ್ವಿ ಅವರು, ಇವರು ಅವ್ರ ಫ್ರೆಂಡು ಕಾರ್ಲೆ ಶಿವಪ್ರಸಾದ್ ಅವರು ಈ ಥರ ಒಂದು ಮಾಡಿದ್ದು. ನಾವು ಫಸ್ಟು ಫೌಂಡೇಶನ್ ಹಾಕಿದ್ದು ಅಂತ ಹೇಳಿದ್ನಲ್ಲ, ಅದು ಆ ಮೂಲೆಯಲ್ಲಿ ಹಾಕಿದ್ದು. ಏನು ತೊಂದರೆ ಆಗಬಾರ್ದು ಅಂತ ಚಂದ್ರೇಗೌಡರು ಬಂದಾಗ ಎಲ್ಲ ಒಂದು ನಜೀರ್ ಸಾಬ್ ಬಂದು ಫೌಂಡೇಶನ್ ಹಾಕಿದ್ರು ಅಂದಲ್ಲ. ನಮಸ್ಕಾರ. ಅಲ್ಲಿ ಆ ಕಡೆ ಬದಿಗೆ ಯಾವುದಕ್ಕೂ ತೊಂದರೆ ಆಗದಿದ್ದಂಗೆ ಮಾಡಿದ್ದು. ಇದು ಧ್ಯಾನಪೀಠ ಅಂತ. ಅಲ್ಲಿ ಕುವೆಂಪು ಅವ್ರು ಕೂತ್ಕೊಂಡ್ರೆ ಸನ್ಸೆಟ್ ಎಲ್ಲ ಅವಾಗ ಚೆನ್ನಾಗಿ ಕಾಣೋದು. ಅಲ್ಲಿ ಮೋಡ ಆಗ್ಬಿಡ್ತು. ಓಕೆ, ಮಾಡಿದ್ದು ಇದು ಇಲ್ಲಿ ಕ್ರಿಮೇಷನ್ ಮಾಡಿದ್ದು ಇಲ್ಲೇ. ಅವಾಗ ಸುಟ್ಟಿದ್ದ ಜಾಗ ಇದು. ಸುಟ್ಟ ಮೇಲೆ ಈ ಥರ ಒಂದು
ಒಂದು ಪೀಠ ಮಾಡಿದ್ದು ಅಷ್ಟೇ. ಹಾಂ ಹಾಂ. ಇದು ಅವ್ರದ್ದೇನು ಹೋಗದಿದ್ದಲ್ಲ, ಸುಟ್ಟಿದ್ದ ಜಾಗ ಇದು. ಓಕೆ. ಹೇಗೆ ಸರ್ ಇಲ್ಲಿಗೆ ತಗೊಬಂದಿದ್ದು ಹೇಗೆ, ಎಷ್ಟು ಜನ ಸೇರಿದ್ರು ಅಂತ್ಯ ಭಾಳ ಜನ ಸಂಸ್ಕಾರದಲ್ಲೆಲ್ಲ? ಸೇರಿದ್ರು, ತುಂಬ ಜನ ಸೇರಿದ್ರು. ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟ್ರು ಅವರೇ ಬಂದಿದ್ದರು. ಇಲ್ಲಿ ಆ 21 ಗನ್ ಸಲ್ಯೂಟಲ್ಲೇ ಅವರನ್ನು ಕ್ರಿಮೇಟ್ ಮಾಡಿದ್ದ ಅವಾಗ. ಓಕೆ, ನಿಮ್ಮ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿತ್ತು? ಎಲ್ಲ ತುಂಬ ಜನ ಬಂದಿದ್ರು. ಓಕೆ. ಫ್ಯಾಮಿಲಿ ಅಂತಲ್ಲ, ತೀರ್ಥಹಳ್ಳಿ ಟೌನಿಂದ ಇದರಿಂದ ಭಾಳ ಜನ ಅಭಿಮಾನಿಗಳು, ಮೈಸೂರಿಂದ ಕೆಲವ್ರು ಬಂದಿದ್ದರು. ಓಕೆ. ತುಂಬ ಜನ ಸೇರಿದ್ರು ಇಲ್ಲಿ ಕವಿಶಯದಲ್ಲಿ. ಬಾಡಿನಲ್ಲಿಂದ ಕೆಳಗಡೆ ಮನೇಲಿ ಇಟ್ಟಿದ್ರು. ಮನೇಲಿ ಇಟ್ಬಿಟ್ಟು ಮನೆಯಿಂದ ಇಲ್ಲಿಗೆ ಹೊತ್ಕೊಂಡ್ಬಂದು ಅಲ್ಲಿಂದ ಬಾಡಿನ ತಗೊಂಡು ಕವಿಶಾಲೆಗೆ ಬಂದು ಇಲ್ಲಿಟ್ಟು ಕ್ರಿಮೇಟ್. ಅಂದಾಜು ಎಷ್ಟು ಸಾವಿರ ಜನ ಸೇರಿತ್ತು ಸರ್? 4,000 ಜನ ಸೇರಿದ್ರು. ಓಕೆ. ಭಾಳ ದೊಡ್ಡ ಕ್ರೌಡು. ನಿಮಗೆ ಕಂಟ್ರೋಲ್ ಮಾಡೋದೇ ಒಂದು ಇದಾಗಿತ್ತು ಅನ್ಸುತ್ತಲ್ಲ? ಸೈಲೆಂಟ್ ಆಗಿತ್ತು. ಬಾಡಿಗೆ ತಂದು ಎಲ್ಲರೂ ಬೆಳ ಶಿಸ್ತಲ್ಲಿದ್ದರು. ಯಾರ್ದೇನು ತೊಂದರೆ ತಾಪತ್ರ ಏನೂ ಆಗಲಿಲ್ಲ. ಇಲ್ಲ ಅಂದರು. ಚೀಫ್ ಮಿನಿಸ್ಟ್ರು ಇವರೆಲ್ಲ ಹಾರಗಳು ಇವನ್ನೆಲ್ಲ ಹಾಕಿದ್ಮೇಲೆ ಇದನ್ನು ತಂದಿಡ್ತಾರಲ್ಲ, ಆಮೇಲೆ ಗನ್ ಸಲ್ಯೂಟೆಲ್ಲ ಇತ್ತು. ಕವಿಶೈಲದ ಧ್ಯಾನಪೀಠ. ಇದು ನಮ್ಮಲ್ಲಿ ಸುಡೋದು, ನಮ್ಮಲ್ಲೆಲ್ಲ ಸುಡೋದು, ಸುಡ್ತಾರೆ. ಇಲ್ಲೆಲ್ಲ ಸುಡೋದೆ. ಕುವೆಂಪು ಅವ್ರು ಎಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾರೆ? ಅದೇ ಇದು ಧ್ಯಾನಪೀಠ ಅಂತೇಳಿ ಇಲ್ಲಿ ಕುತ್ಕೊಂಡವರು. BM ಶ್ರೀ ಅವ್ರದ್ದು ಇದೆ, ಪೂರ್ಣಚಂದ್ರ ತೇಜಸ್ವಿ ಅದೇ ಅವ್ರದ್ದು 36ನೇ ಇಸ್ವಿಲಿ ಅವರೆಲ್ಲ ಚಿಕ್ಕಮಗಳೂರು ಒಂದು ಸಾಹಿತ್ಯ ಸಮ್ಮೇಳನ ಇರುತ್ತೆ. ಅವಾಗ ನಮ್ಮ ಇಂಗ್ಲಂಡಿ ಕಾರಲ್ಲಿ ಹೋಗಿರ್ತಾರೆ ನಮ್ಮ ತಂದೆ ಕುವೆಂಪು ಎಲ್ಲ ಹೋಗಿರ್ತಾರೆ ಇಲ್ಲಿಂದ. ಅಲ್ಲಿ ಸಾಹಿತ್ಯ ಸಮ್ಮೇಳನ ಮುಗಿಸ್ಕೊಂಡು ವಾಪಸ್ಸು BM ಶ್ರೀಕಂಠಯ್ಯನವರು, TS ವೆಂಕಣ್ಣಯ್ಯನವರು, ಕುವೆಂಪು, ನಮ್ಮ ತಂದೆ ಎಲ್ಲ ವಾಪಸ್ ಕಾರಲ್ಲಿ ಬರ್ತಾರೆ ಇಲ್ಲಿಗೆ. ಓಕೆ. ಬಂದು ಇಲ್ಲಿ ಕವಿಶೈಲದಲ್ಲಿ ಇದು ಮಾಡ್ತಾರೆ. ಇದು ಧ್ಯಾನಪೀಠ ಅಂತ. ಕುವೆಂಪು ಅವ್ರು ಬಂದರೆ ಇಲ್ಲಿ ಕುತ್ಕೊಳ್ಳೋರು. ಓಕೆ. ನೀವು ಚಿಕ್ಕೂರಲ್ಲೆಲ್ಲ ಆಟ ಆಡ್ತಾ ಇದ್ದಿದ್ದಿಲ್ಲಿ? ಇಲ್ಲೆಲ್ಲ ಬರ್ತಾಯಿದ್ದು, ಬಂದು ಇದು ಮಾಡ್ತಾಯಿದ್ದು. ಓಕೆ. ಅವಾಗ ಈ ಥರ ಏನು ಇರಲಿಲ್ಲ, ಖಾಲಿ ಗುಡ್ಡ ಅವಾಗ. ಓಕೆ. ನಿಮ್ಮ ತಂದೆ ಮತ್ತು ಕುವೆಂಪು ಅವರ ನಡುವೆ ನಡೆದಂಥ ಇಂಪಾರ್ಟೆಂಟ್ ನೆನಪುಗಳು ಯಾವುದೆಲ್ಲ ಇದೆ ಸರ್ ನಿಮಗೆ ಗೊತ್ತಿದ್ದಂಗೆ? ಇಂಪಾರ್ಟೆಂಟ್ ಅಂದರೆ ನಮ್ಮ ತಂದೆ ಮದುವೆ ಇದು ಅವರು ಮದುವೆ ಆಗಲ್ಲ ಅಂದ್ಬಿಟ್ರಂತೆ ನಮ್ಮ ತಾಯಿನ. ಹಾಂ ಹಾಂ, ಅದೇ ಅವಾಗ ಹೇಳಿದ್ರಿ. ಕುವೆಂಪುನು ನಮ್ಮಪ್ಪನೂ ಬಂದು ಕೂತ್ಕೊಂಡು ಇಲ್ಲಿ ಇಲ್ಲೇ ಡಿಸ್ಕಷನ್ ಇಲ್ಲೇ ಮಾಡಿದ್ದ? ಕವಿಶಾಲೆಗೆ ಕರ್ಕೊಂಡೋದೆ ಮಾನಪ್ಪನ. ಇಲ್ಲಿ ಅವನಿಗೆ ಅಡ್ವೈಸ್ ಮಾಡಿದೆ ಅಂತಾರೆ. ಓಕೆ. ನಿಮ್ಮ ಅದು ಭಾಳ ತಂದೆ ಇಂಟ್ರೆಸ್ಟಿಂಗ್ ಇದೆ. ನಿಮಗೆ ನೆನಪಿನ ದೋಣಿದ ಆ ಸ್ಟ್ಯಾನ್ಸ ಓದ್ತೀನಿ ನಿಮಗೆ. ಓಕೆ. ತುಂಬ ಚೆನ್ನಾಗಿದೆ ಅದು. ಆ ನೆನಪಿನ ಅಂಗಳದಲ್ಲಿ ಇನ್ನೇನು ಇಂಪಾರ್ಟೆಂಟ್ ಥಿಂಗ್ಸ್ ನಿಮ್ಮ ತಂದೆಯವ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಕುವೆಂಪು ಅವರು? ನಿಮ್ಮ ತಂದೆ ಮತ್ತು ಅವರ ಇಲ್ಲ, ಅವರು ಕುವೆಂಪು ಅವರು ಈ ಇದನ್ನು ಬರೆದ್ರೆ ಬುಕ್ಸನ್ನು ಅವರ ಮಲೆಗಳಲ್ಲಿ ಮದುಮಗಳಾಗಲಿ, ಕಾನೂರು ಹೆಗ್ಗಡತಿ ಆಗಲಿ, ಅವ್ರು ಮ್ಯಾನುಸ್ಕ್ರಿಪ್ಟ್ ಮಾಡಿ ಪ್ರಿಂಟಿಂಗ್ ಹೋಗೋಕ್ಕಿಂತ ಮುಂಚೆ ನಮ್ಮಪ್ಪ ಅಥವಾ ನಮ್ಮ ತಂದೆ ತಮ್ಮ ಒಬ್ಬರು ವಿಜಯದೇವ್ ಅಂತ ಇದ್ದರು. ಅವರಿಬ್ಬರು ಅದನ್ನು ಚೆಕ್ ಮಾಡಿ ಅದನ್ನು ಪ್ರಿಂಟಿಂಗಿಗೆ ರೆಡಿ ಮಾಡಿಕೊಡೋರಂತೆ. ಮ್ಯಾನುಸ್ಕ್ರಿಪ್ಟ್ ಎಲ್ಲ ಕರೆಕ್ಟ್ ಇದೆಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ, ಅವನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ಕುವೆಂಪು ಬರೀತಾರೆ ಮಾನಪ್ಪನ ಮುದ್ದಾದ ಅಕ್ಷರಗಳಲ್ಲಿ ಇದನ್ನು ರೆಡಿ ಮಾಡಿದ್ದು ಅಂತ. ಆದರೆ ಎಲ್ಲದರಲ್ಲೂ ಬರೀತಾರೆ ಮಾನಪ್ಪನ ಮುದ್ದಾದ ಅಕ್ಷರಗಳಲ್ಲಿ ಇದನ್ನು ರೆಡಿ ಮಾಡಿದ್ದು. ಬುಕ್ಗಳನ್ನು ಕೆಲವನ್ನ ಪ್ರಿಂಟಿಗೆಲ್ಲ ಕೊಡಬೇಕಾದ್ರೆ ಅದನ್ನು ಅವರ ಇದರಲ್ಲಿ ಮುನ್ನುಡಿಲಿ ಬರೀತಾರೆ ಅದನ್ನ. ಓಕೆ. ಕುವೆಂಪು ಅವ್ರ ತಂದೆ ಎಷ್ಟು ವರ್ಷಗಳ ಕಾಲ ಬದುಕಿದ್ರು? ಕುವೆಂಪು ಅವ್ರಿಗೆ ಏನೆಲ್ಲ ಅವಾರ್ಡ್ ಬರೋವರೆಗೂ ಬದುಕಿದ್ರು? ಇಲ್ಲ, ಅವ್ರು ಭಾಳ 15-20ನೇ ಇಸ್ವಿಲೆಲ್ಲ ತೀರೋಗ್ಬಿಟ್ಟಿದ್ರು. ಓಕೆ. ಹಂಗಾದ್ರೆ ಮನೆ ಜವಾಬ್ದಾರಿ ಎಲ್ಲ ಅವ್ರ ಚಿಕ್ಕಪ್ಪ ಅವ್ರ ಕಸಿನ್ ಬ್ರದರ್ ಇನ್ನೊಬ್ರು ಇರ್ತಾರೆ, ಕುಪ್ಪಳಿ ರಾಮಣ್ಣಗೌಡರು ಅಂತ, ಅವರು ನೋಡ್ಕೊಳ್ತಿರ್ತಾರೆ. ಅವರೆಲ್ಲ ಒಟ್ಟಿಗೆ ಇರ್ತಾರಲ್ಲ, ಜಾಯಿಂಟ್ ಫ್ಯಾಮಿಲಿ. ಹಾಗಾಗಿ ಅದು ಕುವೆಂಪುನೂ ಬರೀತಾರೆ. ಅವಾಗ ಅವ್ರು ಚಿಕ್ಕ ಹುಡುಗ ಇದ್ದಾಗ ಕುಪ್ಪಳಿ ಮನೇಲಿ ನಮ್ಮ ಅಮ್ಮ ಒಬ್ಬರೇ ಅಲ್ಲ, ಬೇರೆ ಬೇರೆ ಎಲ್ಲ ಅವ್ರ ದೊಡ್ಡಮ್ಮ ಚಿಕ್ಕಮ್ಮಂದ್ರೆಲ್ಲ ಎಲ್ಲರೂ ಅಮ್ಮನ ಥರನೇ ಎಲ್ಲರೂ ನೋಡ್ಕೊಂಡವ್ರೆ. ನಮಗೆ ನಮ್ಮಮ್ಮ ಯಾರು ಬೇರೆ ಯಾರೂ ಇಲ್ಲ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಎಲ್ಲರೂ ಊಟ ಹಾಕ್ತಿದ್ರು, ಎಲ್ಲರೂ ಒಟ್ಟಿಗೆ ಬೆಳೀತಿದ್ದು ಅಂತ. ಆ ಥರ ಕುವೆಂಪು ಅವರ ತಾಯಿ ನೇಚರ್ ಹೇಗಿತ್ತು ಸರ್? ಅವರು ಸೀತಮ್ಮರು ಅವರು ಭಾಳ ಮೈಲ್ಡಂತೆ. ಅವ್ರದ್ದು ಹಿರೇಕೊಡುಗೆ ಅಂತ ಅಲ್ಲಿ ಅವರವರು, ಅವರನ್ನು ಭಾಳ ಬೇಗ ತೀರೋಗ್ತಾರೆ. ಕುವೆಂಪುಗೆ ಇಬ್ಬರೂ ತಂದೆ ತಾಯಿ ಬೇಗ ತೀರೋಗ್ತಾರೆ. ಹಂಗಾರೆ ಮದುವೆ ಆಗಿದ್ದು, ಮದುವೆ ಮಾಡಿದ್ದೆಲ್ಲ ತಂದೆ ತೀರೋಗ್ತಾರೆ, ಆಮೇಲೆ ತಾಯಿ ತೀರೋಗ್ತಾರೆ. ಮದುವೆ ಮಾಡಿದ್ದೆಲ್ಲ ಅವ್ರು ಚಿಕ್ಕಪ್ಪ ದೊಡ್ಡಪ್ಪದಿರೋ? ಹೌದೌದು. ಆಮೇಲೆ 37 ಎಲ್ಲ ಅವ್ರು ಇರೋಲ್ಲ. ಓಕೆ. ಅವರು ಮಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದನ್ನ ನೋಡೋದಕ್ಕೆ ತಂದೆ ತಾಯಿಗಳಿರಲ್ಲ, ಇದ್ದೀರ ಎಷ್ಟು ಖುಷಿ ಪಡ್ತಾ ಇದ್ರಲ್ಲ? ಅದು ಹೌದು. ಓಕೆ. ಹಂಗಾರೆ ಅವರು ಓದಿನ ಜವಾಬ್ದಾರಿಗಳೆಲ್ಲ ಯಾರು ತಗೊಂಡಿದ್ದು? ಅವಾಗ ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಒಟ್ಟಿಗೆ ಅವಾಗೆಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಆಗಿದ್ರಿಂದ ಇದು ಗೊತ್ತಾಗ್ತಿರ್ಲಿಲ್ಲ. ಅದೇ ಅವ್ರು 36ರಲ್ಲಿ ಇದರಿಂದ ಚಿಕ್ಕಮಗಳಿಂದ ಬಂದು ಇಲ್ಲಿ ಬಂದು ಅವರು ಕೂತ್ಕೊಳ್ತಾರೆ. ಆವಾಗ ಸುಮ್ಮನೆ ಎಲ್ಲ ಬರೆದಿರ್ತಾರಲ್ಲ, ಆಮೇಲೆ ಮುಂದೆ ಎಲ್ಲ ಸ್ವಲ್ಪ ಜಾಸ್ತಿ ಹೆಚ್ಚು ಮಾಡಿ ಅದು ಕೊರೆದು ಬಂದು ಅದನ್ನು ಜಾಸ್ತಿ ಹೈಲೈಟ್ ಆಗಿದೆ. ಮುಂಚೆ ಅವಾಗ ಸಿಂಪಲ್ಲಾಗಿ ಒಂಚೂರು ಬರೆದಿದ್ರು. ಅವ್ರು ಬಂದಿದ್ದು ಇಸ್ವಿನ ಎಲ್ಲ ಮುಂದೆ ಎಲ್ಲ ಪ್ರತಿ ವರ್ಷ ಅವ್ರು ಬಂದು ಹೋಗೋರಲ್ಲ,
ಬಿ ಎಂ ಶ್ರೀ ಅವ್ರದ್ದು ಮತ್ತು ಕುವೆಂಪು ಅವರು ಒಡನಾಟ ಹೇಗಿತ್ತು ಸರ್? ಅವ್ರು ಪ್ರೊಫೆಸರ್ ಕುವೆಂಪುರಿಗೆ ಪಾಠ ಮಾಡಿದವರು ಅವರು. ಹಾಂ ಹಾಂ ಹಾಂ. ಇವರು ಟಿ ಎಸ್ ವೆಂಕಣ್ಣಯ್ಯನವರು ಅಷ್ಟೇ, ಮತ್ತು ಬಿ ಎಂ ಶ್ರೀಕಂಠಯ್ಯನವರು ಅವರೆಲ್ಲ ಕುವೆಂಪು ಗುರುಗಳು. ಟಿ ಎಸ್ ವೆಂಕಣ್ಣಯ್ಯನವರಿಗೆ ರಾಮಾಯಣ ದರ್ಶನಂ ಅರ್ಪಿಸೋದು, ಗುರುವೇ ತಂದಿದ್ದೀನಿ ಅಂತ ದೊಡ್ಡ ಬೃಹತ್ ಗಾನಮಂ ಅಂತ ಬರೀತಾರೆ, ಓಕೆ, ಅದು ವೆಂಕಣ್ಣಯ್ಯನವರಿಗೆ ಅರ್ಪಿಸೋದು. ಬಿ ಎಂ ಶ್ರೀಕಂಠಯ್ಯನವರು ಒಬ್ರದ್ದು ಪ್ರೊಫೆಸರ್, ಕನ್ನಡ ಪ್ರೊಫೆಸರ್, ಕುವೆಂಪುಗೆಲ್ಲ ಪಾಠ ಮಾಡಿದವರು ಅವರು ಮಹಾರಾಜ ಕಾಲೇಜಲ್ಲಿ. ಕುವೆಂಪು ಅವರು ನಿಮ್ಮನೆ ಫ್ಯಾಮಿಲಿ ಮದುವೆ ಸಮಾರಂಭಗಳಿಗೆ ಬರ್ತಾ ಇದ್ರಾ, ಹೋಗ್ತಾ ಇದ್ರಾ? ಅವರು ಆಗಿನ ಒಂದು ಜನ್ರೇಷನಿಗೆ ಬರೋರು, ಎಲ್ಲ ಮದುವೆಗೆ ಏನು ಬರ್ತಿರ್ಲಿಲ್ಲ. ಆಮೇಲೆ ನನಗೆ ಜ್ಞಾಪಕ ಇದ್ದಂಗೆ ನಮ್ಮ ಚಿಕ್ಕಪ್ಪ ದೇವಂಗಿ ರತ್ನಾಕರ್ ಅಂತಿದ್ದಾರೆ, ಅವ್ರ ಮಕ್ಕಳ ಮದುವೆಗೆಲ್ಲ ಬಂದಿದ್ದರು. ಹೇಮಾವತಿಯವರು ಅವ್ರ ತಮ್ಮ ಆಗಬೇಕು ರತ್ನಾಕರು. ನಮ್ಮ ತಂದೆ ಎಲ್ಲ ತಿರೋಗ್ಬಿಟ್ಟಿದ್ರು ಅಷ್ಟೊತ್ತಿಗಾಗಲೇ, 63ರಲ್ಲೇ ತಿರೋದ್ರು. ಆಮೇಲೆ ಇವ್ರದ್ದು ಮದುವೆ ಆಯಿತು, ಯಾರ್ದು ನಮ್ಮ ದೇವಂಗಿ ರತ್ನಾಕರ ಮಕ್ಕಳುಗಳಿದ್ರು, ಅವ್ರ ಮಕ್ಕಳುಗಳಿಗೆ ಮದುವೆಗೆಲ್ಲ ಬಂದಿದ್ರು. ಅವ್ರದ್ದೆಲ್ಲ ಮಂತ್ರಮಾಂಗಲ್ಯನೇ ಮಾಡಿದ್ರು ಅವರು, ಹಾಗಾಗಿ ಬಂದಿದ್ರು ಅವರು. ತೇಜಸ್ವಿ ಅವರು ಬರ್ತಾ ಇರ್ತಾರ ಬರೋರಲ್ಲಿ, ಅಲ್ಲ ಮದುವೆಗೆ ಯಾವುದಕ್ಕೆ ಬರ್ತಿರಲಿಲ್ಲ, ಹಾಗೆ ಬಂದೋಗೋರು ಅಷ್ಟೇ. ಮದುವೆಗೆಲ್ಲ ಬರ್ತಿರಲಿಲ್ಲ ಅವರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.